ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ನಮ್ಮ ವೆಡ್ಡಿಂಗ್ ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ, ತುಮಕೂರು ಹತ್ರ. ಹೋದ್ಮೇಲೆ ನಾನು ಹೇಳ್ತೀನಿ ಯಾವ ದೇವಸ್ಥಾನ ಏನು ಅಂತ. ಬನ್ನಿ, ನನ್ನ ಮಗನೂ ರೆಡಿಯಾಗಿದ್ದಾನೆ ನೋಡಿ, ರೆಡಿಯಾಗಿದ್ದಾನೆ. ಈಗ ಹೊಡ್ತೀವಿ, ಹಸ್ಬೆಂಡ್ ಬಂದಿದ್ದಾರೆ. ಈಗ ಮುಗಿಸ್ಕೊಂಡು ಹೊಡ್ತೀವಿ. ಇವಾಗ ಬನ್ನಿ, ದೇವ್ರ ಪೂಜೆ ಎಲ್ಲ ಆಯಿತು. ಈಗ ಹೊಡ್ತಾ ಇರೋದೆ. ಈಗ ಪೂಜೆ ಆಗಿದೆ, ಹೊಡ್ತಾ ಇದ್ದೀವಿ. ಇವಾಗ ನಾನು ಹಸ್ಬೆಂಡು ನೋಡಿ ಆಗಿದೆ. ಈಗ ಹೊಡ್ತಾ ಇದ್ದೀವಿ. ಇಲ್ಲಿ ಕ್ಯಾಲ್ಸಂದ್ರ ಅಂತ ತುಮಕೂರು ಹೋಗೋ ರೂಟಲ್ಲಿ ಇಡ್ಲಿ ಫೇಮಸ್ ಅಂತೆ. ಅದಕ್ಕೆ ಹಸ್ಬೆಂಡು ತಿನ್ಕೊಂಡ್ಬಂದ್ಬಿಡ್ತೀವಿ ಅಂತ ಹೋಗಿದ್ದಾರೆ. ಈಗ ನಾವು ಹೊರಟಿರೋದು ತುಮಕೂರು ಸೈಡಿಂದ ಹೋಗ್ಬೇಕು ಅಂತ ಹೊರಟಿದ್ದೀವಿ. ಬನ್ನಿ, ತುಮಕೂರಿಂದ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ಕೊಡ್ತೀನಿ. ನನ್ನ ಮಗ ನೋಡಿ ಚೇಷ್ಟೆ ಮಾಡ್ಕೊಂಡು ಕೈಯೆಲ್ಲ ಆಚೆಗೆ ಹಾಕ್ಕೊಂಡು ಆಡಿಕೊಂಡು ಅವ್ರ ಅಪ್ಪನ ಮುಂದೆ ಕೂತ್ಕೊಂಡು ಹೋಗ್ತಿದ್ದಾನೆ. ಇನ್ನೊಂದು ಫ್ಯಾಮಿಲಿ ಬಂದಿತ್ತು, ಅವರು ಫೋಟೋಗೆ ಇಷ್ಟಪಟ್ಟಿಲ್ಲ, ಅದಕ್ಕೋಸ್ಕರ ನಾವು ಅವ್ರ ವೀಡಿಯೋ ಹಾಕಿಲ್ಲ. ನಮ್ಮದು ಮಾತ್ರ ನಾನು ಹಾಕಿದ್ದೀನಿ ವೀಡಿಯೋನ. ನೋಡಿ ಯಾವ ಥರ ಚೇಷ್ಟೆ ಮಾಡ್ಕೊಂಡಿದ್ದಾರೆ. ನಾವು ಹೊರಟಿರೋದು ದರ್ಸಿಘಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿರೋದು ನಾವು. ಬನ್ನಿ, ರೀಚ್ ಆಗಿದ್ದೀವಿ ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ. ಹಿಂದೆಯಿಂದ ಗಾಡಿ ನಿಲ್ಸೋಗೋಣ ಅಂತ. ಈಗ ನೋಡಿ ಚೌಡೇಶ್ವರಿ ಯಾವ ಥರ ಇದೆ ಅಂತ. ದೇವರು ಪವರ್ಫುಲ್ ಇದೆ ದೇವರಿದು. ಹೋಗಿ ಬಂದಿದ್ವಿ ನಾವು, ಅದಕ್ಕೆ ಇನ್ನೊಂದ್ಸತಿ ಹೋಗಿ ಬರೋಣ ಅಂತ ಹೋಗಿದ್ವಿ. ನಮ್ಮ ಮದುವೆ ಆಗಿದ್ದ ದಿನ ಅಲ್ಲಿ ಮಾಮೂಲಿ ಏನೇನು ನಿಮಗೆ ಕಷ್ಟ ಇದೆ ಏನಿದೆ ಅಂತ ಬರೆದು ತೋರಿಸ್ತಾರೆ. ಆ ಥರನೂ ಇತ್ತು. ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ನೋಡಿ, ಅವ್ರು ಯಾರಿಗೋ ಮಾಡ್ತಿದ್ರು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೆ. ಈಗ ನಾವು ಬಂದಿರೋದು ಅಲ್ಲೇ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತೆ. ಅದೇದು ಒಳಗಡೆಯಿಂದ ಹೋಗಬೇಕು, ಅದು ಫೇಮಸ್ ಆಗಿದ್ದು ನರಸಿಂಹ ದೇವಸ್ಥಾನ. ಹಂಗೆ ಅಂದವೇ ಬರ್ತಾ ಅದನ್ನು ನೋಡ್ಕೊಂಡು ಬಂದ್ವಿ. ಸೂಪರಾಗಿತ್ತು ಪ್ಲೇಸ್ ಮಾತ್ರ. ಅಂದವೇ ಅಲ್ಲೇ ತುಮಕೂರಿಂದ ಇನ್ನೂ ಹಿಂದಕ್ಕೇ ಬರೋರು ನೋಡ್ಕೊಂಬನ್ನಿ, ಸೂಪರಾಗಿರುತ್ತೆ. ನರಸಿಂಹ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಎಷ್ಟು ರಶ್ ಇತ್ತು ಅಂದರೆ ಮರಿ ಹೊಡಿತಾರಂತೆ ಅಲ್ಲೆಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ರು. ನೋಡಿ ಯಾವ ಥರ ಪೂಜೆ ಎಲ್ಲ ಮಾಡಿ ಎಲ್ಲ ನೋಡಿ ಮಾಡ್ಕೊಂಡಿದ್ದಾರೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ನಾವು ಅಲ್ಲಿ. ಅಂದವೇ ಅಲ್ಲೇ ಬರ್ತಾ ಸಾಕು ಬಿಡಪ್ಪ. ನೋಡಿ, ಅವ್ರ ಅಪ್ಪನ ಇನ್ನೊಂದ್ಸತಿ ಮಾಡು, ನಾನೊಂದ್ಸತಿ ಮಾಡ್ತೀನಿ ಅಂತ ಮಾಡಿ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ನರಸಿಂಹ ದೇವಸ್ಥಾನ ಹಿಂಗಿದೆ, ಇದು ದೇವರು ಹಿಂಗಿದೆ. ಈಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇದು ಬಂದು ಮೇಲೆ ಬೆಟ್ಟದ ಮೇಲೆ ಹೋದಂಗೆ ಆಗುತ್ತೆ, ಕೆಳಗಡೆ ಡೌನು ಬರ್ತಾ ಇದ್ದೀವಿ. ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ಕೆರೆ ಮಾತ್ರ ವ್ಯೂ ಮಾತ್ರ ಸೂಪರಾಗಿತ್ತು, ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿದೆ. ನಾನು ಮನೆಗೆ ರೀಚ್ ಆಗಿದ್ದೀವಿ ಇವಾಗ, ಇನ್ನೆಲ್ಲೂ ಹೋಗಿಲ್ಲ. ಇನ್ನೇನಿದ್ರು ಏನಾರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈಗ ಯಾರೆಲ್ಲ ನೋಡ್ತಾ ಇದ್ದೀರಾ, ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.